ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಬೈಕ್ನ ಸರ್ವಿಸಿಗೆ ಬಿಡಕ್ಕೆ ಹೋಗ್ತಾಯಿನಿ. ಬೈಕ್ನ ಏನಕ್ಕಪ್ಪ ಸರ್ವಿಸಿಗೆ ಬಿಡಕ್ಕೆ ಹೋಗ್ತಾಯಿದ್ದೀನಿ ಅಂತ ಅಂದರೆ ಸ್ವಲ್ಪ ಇಂಜಿನ್ ಏನಕ್ಕೋ ಲೀಕ್ ಆಗ್ತಾಯಿದೆ ನನಗೆ ಅನ್ನಿಸ್ತಾ ಇದೆ. ಅವ್ರು ಹೇಳಿರೋದು ಒಂದು 6,000ಕ್ಕೆ ತೊಗೊಂಬಂದು ಸರ್ವಿಸ್ ಮಾಡಿಸಿಂದ. ಬಟ್ ಇವಾಗ ಏನಿಲ್ಲ ಅಂತಂದ್ರೆ ಒಂದು 4,000 ಓಡಿಸಿದೆ ಅಷ್ಟೇ. 4,000ಕ್ಕೆ ನಾನು ಸರ್ವಿಸ್ ಮಾಡಿಸ್ತಾಯಿನಿ. ಜೊತೆ ಇನ್ನೊಂದು ಏನಪ್ಪ ಅಂತಂದರೆ ಇಷ್ಟು ದಿನ ಎಲ್ಲ ಆಗಿರೋದು ಬರೀ ಫ್ರೀ ಸರ್ವಿಸ್ ಅಷ್ಟೇ. ಫಾರ್ ದ ಫಸ್ಟ್ ಟೈಮ್ ನಾನು ಪೇಯ್ಡ್ ಸರ್ವಿಸ್ ಮಾಡ್ತಾಯಿನಿ. ಇನ್ನೊಂದು ಮೋಟೋ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಹೆಲ್ಮೆಟ್ ನೋಡಿಲಿ, ಹೆಲ್ಮೆಟ್ ವಾಶ್ ಮಾಡಿದ್ದೀನಿ, ಫುಲ್ಲು ಒಳಗಡೆ ಎಲ್ಲ ವಾಶ್ ಮಾಡಿದ್ದೀನಿ. ಬಟ್ ಆಚೆ ಕಡೆ ಕ್ಲೈಮೇಟ್ ನೋಡಿ, 2 ದಿವಸದಿಂದ ಮಳೆ ಬರ್ತಾನೆ ಇದೆ, ಬಿಸಿಲೇ ಬರ್ತಾಯಿಲ್ಲ. ಅದರಿಂದಾಗಿ ಹೆಲ್ಮೆಟ್ ಒಣಗಿಲ್ಲ. ಮೋಟೋ ವ್ಲಾಗ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ ನಾನು. ಬಟ್ ಮೋಟೋ ವ್ಲಾಗ್ ಮಾಡೋಕ್ಕಾಗಲ್ಲ, ಹೆಲ್ಮೆಟ್ ಇದು ಇಲ್ಲೇ ಇರಲಿ. ಈಗ ಈ ಹೆಲ್ಮೆಟ್ ತೊಗೊಂಡೋಗೋಣ ಅಂದರೆ ಇದನ್ನು ವಾಶ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಎಲ್ಲಿಗೋ ಹೋಗ್ಬೇಕಾಯ್ತು, ಆ ಕಾರಣದಿಂದ ಇದನ್ನು ವಾಶ್ ಮಾಡಿಲ್ಲ ಅಷ್ಟೇ. ಇದನ್ನೇನಾದ್ರು ವಾಶ್ ಮಾಡಿದರೆ ಎರಡೂ ಕೂಡ ಫುಲ್ಲು ವೆಟ್ಟಾಗಿರೋದು. ಅದರಿಂದಾಗಿ ಇವಾಗ ಹೋಗೋಕ್ಕಾಗ್ತಾಯಿರಲ್ಲ. ಬನ್ನಿ ಇವಾಗ ಹೋಗಿ ತೋರಿಸ್ತೀನಿ. ಅಂದರೆ ಫಸ್ಟ್ ನಿಮಗೆ ತೋರಿಸ್ತೀನಿ ತಡ್ರಿ ಏನಾಗ್ತಾಯಿದೆ ಅಂತ ಪ್ರಾಬ್ಲಮ್. ಮೇಯ್ನು ಇಂಜಿನ್ ಸೌಂಡ್ ಚೇಂಜ್ ಆಗಿದೆ ಸ್ವಲ್ಪ. ನೋಡಿ, ಮಳೆ ಬೀಳ್ತಾನೆ ಇದೆ ಇವಾಗಲೂ ಕೂಡ. ಇಂಜಿನ್ ಸೌಂಡ್ ಚೇಂಜ್ ಆಗಿದೆ. ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಆಯಿಲ್ ಲೀಕ್ ಆಗ್ತಾ ಇರೋ ಥರ ಫೀಲ್ ಆಗ್ತಾಯಿದೆ. ನೋಡಿ, ಇಲ್ಲೆಲ್ಲ ಆಯಿಲ್ ಲೀಕ್ ಆಗಿದೆ ಸ್ವಲ್ಪ. ನಿಮಗೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ಇಲ್ಲಿ ನೋಡಿ, ಎಲ್ಲ ಆಯಿಲ್ ಲೀಕ್ ಆಗೋಕ್ಕಾಗಿ ಇಲ್ಲಿ ಮಣ್ಣು ಆಗ್ಬಿಟ್ಟು ಇಲ್ಲಿ ಆಗಿರೋದು. ಅಂದರೆ ಇಲ್ಲಿ ಇದ್ರ ಹತ್ರ ಆಗ್ತಾಯಿದೆ. ಬಟ್ ಅಷ್ಟಾಗಿ ಏನು ಜಾಸ್ತಿ ಆಗ್ತಾಯಿಲ್ಲ, ಒಂದು ಸ್ವಲ್ಪನೇ ಆಗ್ತಾ ಇರೋದು. ಅಂದರೆ ಲೋಕಲ್ ಮೆಕ್ಯಾನಿಕಲ್ ಹತ್ರ ತೋರಿಸ್ದೆ, ಅಷ್ಟೆಲ್ಲ ಏನಾಗಲ್ಲ ಬಿಡಿ ಅಂತ ಅಂದರು. ಆದರೂ ಕೂಡ ಏನಕ್ಕೆ ಅಂದರೆ ಗಾಡಿ ಸೌಂಡ್ ಬೇರೆ ಸ್ವಲ್ಪ ಚೇಂಜ್ ಆಗಿದೆ. ಅದರಿಂದ ಬನ್ನಿ ಫಸ್ಟು ಪೇಯ್ಡ್ ಸರ್ವಿಸ್ ಮಾಡ್ಸೋಣ, ಎಷ್ಟಾಗುತ್ತೆ ಏನು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಈಗ ಸೀದಾ ಶೋರೂಮ್ ಹತ್ರ ಹೋಗ್ಬಿಟ್ಟು ಗಾಡಿ ಬಿಡ್ತೀನಿ. ಬೈಕ್ ಸರ್ವಿಸಿಗೆ ಬಿಟ್ಟು ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೂ ಎಕ್ಸ್ಪ್ಲೈನ್ ಮಾಡಿದೆ. ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಅವರು ಯಾವ ಥರ ಸರ್ವಿಸ್ ಮಾಡಬೇಕು ಏನು ಅಂತೆಲ್ಲ ಅವರು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಒಂದು ಎಸ್ಟಿಮೇಷನ್ ಅಮೌಂಟ್ನ ಹಾಕೊಟ್ರು. ಅದಾದಮೇಲೆ ನಾನು ಆಟೋದಲ್ಲಿ ಹೋಗ್ಬೇಕಾಗುತ್ತೆ. ಅಂದರೆ ಅಲ್ಲಿಂದ ಒಂದು 3-4 ಕಿಲೋಮೀಟರ್ ಇರುತ್ತೆ. 3-4 ಕಿಲೋಮೀಟರಿಗೆ ನಾನು ಶೇರಿಂಗ್ ಆಟೋದಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಶೇರಿಂಗ್ ಆಟೋದಲ್ಲಿ ಬರ್ತೀನಿ. ಶೇರಿಂಗ್ ಆಟೋದಲ್ಲಿ ಅಮೌಂಟ್ ಎಷ್ಟು ತೊಗೊಂಡ್ರು ಅಂತಂದರೆ 20 ರೂಪೀಸ್ ತೊಗೊಂಡ್ರು ಅಷ್ಟೇ. ಗೈಸ್, ಇಲ್ಲಿಂದ ಏನಿಲ್ಲ ಅಂತಂದ್ರೆ ಒಂದು 300-400 ಮೀಟ್ರ್ ನನ್ನ ಮನೆ ಹತ್ರ ನಡ್ಕೊಂಡು ಹೋಗ್ಬೇಕಾಗುತ್ತೆ. ತಿರ್ಗಾ ಸರ್ವಿಸ್ ಸೆಂಟ್ರಿಂದ ಕಾಲ್ ಮಾಡಿದ್ರು. ಏನಪ್ಪ ಅಂತಂದರೆ ಚೈನ್ಸ್ ಪ್ಯಾಕೆಟ್ ಒಂದು ಹೋಗಿದೆ, ಜೊತೆಲಿ ಏರ್ ಫಿಲ್ಟ್ರ್ ಒಂದು ಹೋಗಿದೆ, ಅದೆರಡು ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಎಸ್ಟಿಮೇಷನ್ ಏನಿಲ್ಲ ಅಂತಂದ್ರೆ 2,000 ಅಂತೀನಿ, 3,200 ರೂಪಾಯಿ ಹಾಕಿದ್ದಾರೆ. ನೋಡಬೇಕು ಎಷ್ಟಾಗುತ್ತೆ ಅಂತ. ಅಂದರೆ ಸ್ವಲ್ಪ ಜಾಸ್ತಿನೇ ಆಗ್ತದೆ. ಇಷ್ಟು ದಿನ ಎಲ್ಲ ಫ್ರೀ ಸರ್ವಿಸ್ ಇದ್ದಿದ್ದಲ್ವಾ, ಏನಿಲ್ಲ ಅಂತಂದ್ರೆ ಒಂದು 700-800 ರೂಪಾಯಿ ಮುಗ್ದೋಗೋದು. ಬಟ್ ಈ ಸಲನೇ ಇಷ್ಟೊಂದು ಆಗಿರೋದು. ನೋಡೋಣ ಬನ್ನಿ ಫೈನಲ್ ಬಿಲ್ ಎಷ್ಟು ಬರುತ್ತೆ ಏನಾಗುತ್ತೆ ಅಂತೆಲ್ಲ ತಿಳ್ಕೊಣ. ಏನಕ್ಕೆ ಅಂತಂದರೆ ಮೇಯ್ನ್ ಗಾಡಿ ಚೆನ್ನಾಗಿರ್ಬೇಕು, ಏನೇನು ಚೇಂಜ್ ಮಾಡ್ಬೇಕು ಎಲ್ಲ ಚೇಂಜ್ ಮಾಡಿಬಿಟ್ಟು ಹೊಸದೇ ಹಾಕಿ. ಗೈಸ್ ನೋಡಿ, ಇವಾಗ ಗಾಡಿ ಸರ್ವಿಸಿಂದ ತೊಗೊಬರಕ್ಕೆ ಹೋಗ್ತಾಯಿದ್ದೀನಿ. ಬಟ್ ಎಸ್ಟಿಮೇಷನ್ಗಿಂತ ಸ್ವಲ್ಪ ಅಮೌಂಟು ಕಮ್ಮಿನೇ ಆಗಿದೆ. ಬನ್ನಿ ಹೋಗಿ ನೋಡೋಣ ಎಷ್ಟಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಹೋಗಿ ಗಾಡಿ ತಗೊಬರೋಣ. ಇವಾಗ ನಮ್ಮ ಜೊತೆ ಗಾಡಿ ತಗೊಬರೋಕ್ಕೆ ಹೆಂಗೋ ಮಾರುತಿಯವರು ಕೂಡ ತುಮಕೂರಿಗೆ ಬಂದಿದ್ದರು. ಅದರಿಂದಾಗಿ ಅವರ CT 110X ಇದೇ ಗಾಡೀಲಿ ಹೋಗಿ ಇವಾಗ ತಗೊಬರೋಣ. ಬನ್ನಿ ಫಸ್ಟ್ ಹೋಗ್ಬಿಟ್ಟು ಗಾಡಿ ಫುಲ್ ರೆಡಿಯಾಗಿದೆ, ಯಾವ ಥರ ರೆಡಿಯಾಗಿದೆ ಅಂತೆಲ್ಲ ನೋಡ್ಬಿಟ್ಟು ಎತ್ಕೊಬರೋಣ. ಆಮೇಲೆ ಶೋರೂಮಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಬ್ರೋ. ಯಾಕೆ? ಯಾಕಪ್ಪ ಅಲ್ಲೇ ಬೋಲ್ಡ್ ಹಾಕ್ಬಿಟ್ಟಿದ್ದಾರೆ, ಮಾಡೋಂಗಿಲ್ಲ ಅಂತ. ಹೌದು. ಬನ್ನಿ ಗಾಯ್ಸ್ ಹೋಗೋಣ. ಗಾಯ್ಸ್ ನೋಡಿ, ಇವಾಗ ಸರ್ವಿಸಿಂದ ಫುಲ್ ಇವಾಗ ತೊಗೊಂಡು ಬಂದಿದ್ದೀನಿ. ತೊಗೊಂಬಂದಾದ್ಮೇಲೆ ಪ್ರೈಸ್ ಎಲ್ಲ ಎಷ್ಟೆಷ್ಟಾಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಅಂದರೆ ನೋಡಿ, ಇನ್ವಾಯ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೇಯ್ನ್ ಬಂದುಬಿಟ್ಟು ಇವಾಗ ಮಾಮೂಲಿ ಶೆಡ್ಯೂಲ್ಡ್ ಮೇಂಟೆನೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಕಿಟ್ ಬರುತ್ತೆ, ಅದು ಬಂದು 115 ರೂಪಾಯಿ ಮಾಡಿದ್ದಾರೆ. ಆಮೇಲೆ ಚೈನ್ಸ್ ಪ್ಯಾಕೆಟ್ ಹೊರಟಾಗಿತ್ತು, ಅಂದರೆ ಸೌಂಡ್ ಬರ್ತಾಯಿತ್ತು ಸಿಕ್ಕಾಪಟ್ಟೆ. ಅದರಿಂದಾಗಿ ಅವ್ರು ಲಾಸ್ಟ್ ಟೈಮ್ ಹೇಳಿದ್ರು ಚೈನ್ಸ್ ಪ್ಯಾಕೆಟ್ ಚೇಂಜ್ ಮಾಡಬೇಕು ಅಂತ. ಅದರಿಂದಾಗಿ ಚೈನ್ಸ್ ಪ್ಯಾಕೆಟ್ ಕೂಡ ಚೇಂಜ್ ಮಾಡಿದ್ದಾರೆ. ನೋಡಿ, ಚೈನ್ಸ್ ಪ್ಯಾಕೆಟ್ ಬಂದು 800 ರೂಪಾಯಿ. ಆಮೇಲೆ ರೇರ್ ವೀಲಿಂದು ಬ್ರೇಕ್ ಶೂ ಎಲ್ಲ ಹೋಗಿತ್ತು, ಬ್ರೇಕ್ ಶೂ ಆಮೇಲೆ ಏನೋ ಆಯಿಲ್ ಸೀಲು ಈ ಥರ ಎಲ್ಲ ಹೇಳ್ಬಿಟ್ಟು ಟೋಟಲಾಗಿ ಎಷ್ಟಾಯಿತು ಅಂತ ಅಂದರೆ 1,985 ರೂಪಾಯಿ. ಅದಾದಮೇಲೆ GST ಎಲ್ಲ ಆ್ಯಡ್ ಆಗಿಬಿಟ್ಟು ಟೋಟಲ್ ಅಮೌಂಟ್ ನನಗೆ ಬಂದು ಎಷ್ಟಾಯಿತು ಅಂತ ಅಂದರೆ ಸರ್ವಿಸಿಂದು 2,307 ರೂಪಾಯಿ. ಅಂದರೆ 2,307 ರೂಪಾಯಿ. ಇದು ಲೇಬರ್ ಬಿಟ್ಟು ಆಗಿರೋಂಥದ್ದು. ಲೇಬರ್ ಏನಕ್ಕಪ್ಪ ಅಂತ ಅಂದರೆ ಲೇಬರಿಗೆ ಒಂದು ಕಾರ್ಡ್ ಮಾಡಿಕೊಟ್ಟಿದ್ದಾರೆ, AMC ಅಂತ ಹೇಳ್ಬಿಟ್ಟು. ಆ AMC ಕಾರ್ಡಲ್ಲಿ ನಮಗೆ 2 ಸರ್ವಿಸ್ ಫ್ರೀ ಬರುತ್ತೆ. ಅಂದರೆ ಈ ಸರ್ವಿಸು ಕೂಡ ಇನ್ಕ್ಲೂಡ್ ಆಗಿದೆ, ಈ ಸರ್ವಿಸ್ ಇನ್ಕ್ಲೂಡ್ ಆಗಿದೆ. ಬಟ್ ಇದಕ್ಕೆ ಅಮೌಂಟ್ ತೊಗೊಂಡಿದ್ದಾರೆ. ಅಮೌಂಟ್ ಇದು ಎಷ್ಟು ತೊಗೊಂಡಿದ್ದಾರೆ ಅಂತ ಅಂದರೆ 650 ರೂಪಾಯಿ. ಈಗ ಮಾಮೂಲಿ ಲೇಬರ್ ಆಗಿದ್ರು ಅಷ್ಟೇ ಒಂದು 600 ರೂಪಾಯಿ ಆಗೋದಂತೆ. ಅದರಿಂದಾಗಿ ಈಗ 2 ಸರ್ವಿಸ್ ಫ್ರೀ ಸಿಗುತ್ತಲ್ಲ, ಒಂದು ಎಕ್ಸ್ಟ್ರಾ ಸರ್ವಿಸು ಕೂಡ ಫ್ರೀ ಸಿಗುತ್ತೆ. ಅದರಿಂದ ಇದನ್ನು ಮಾಡಿಸಿ ಅಂತ ಹೇಳಿದ್ರು, ಅದರಿಂದ ಇದನ್ನು ಮಾಡಿಸ್ದೆ. ಅದರಿಂದಾಗಿ ಟೋಟಲಾಗಿ ಎಷ್ಟಾಯಿತು ಅಂತ ಅಂದರೆ ಫಸ್ಟ್ನೇ ಪೇಯ್ಡ್ ಸರ್ವಿಸ್ ಬಂದು ನನಗೆ ಚೈನ್ಸ್ ಪ್ಯಾಕೆಟು ಮತ್ತು ಹಿಂದೆಗಡೆ ಬ್ರೇಕ್ ಶೂ ಎಲ್ಲ ಹೋಗಿರೋದ್ರಿಂದ ಎಷ್ಟಾಯಿತು ಅಂತ ಅಂದರೆ 3,100 ರೂಪಾಯಿಗೆ ನನ್ನ ಸರ್ವಿಸ್ ಫುಲ್ಲು ಇವಾಗ ಕಂಪ್ಲೀಟ್ ಆಗಿದೆ. ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಆಯಿತು. ಅಂದರೆ ಚೈನ್ಸ್ ಪ್ಯಾಕೆಟ್ ಅಷ್ಟು ಬೇಗ ಹೋಗಲ್ಲ ಅಂತ ಅಂದ್ಕೊಂಡಿದ್ದೆ. ನೋಡಿ, ಚೈನ್ಸ್ ಪ್ಯಾಕೆಟ್ ಹೊರಟೋಗಿದೆ. ಏನಿಲ್ಲ ಅಂತಂದ್ರೆ ಒಂದು 15,000 ಕಿಲೋಮೀಟ್ರೇನೋ ಅಷ್ಟೇ ಓಡಿರೋದು ಗಾಡಿ. ತೋರಿಸ್ತೀನಿ, ಅದನ್ನು ನೋಡ್ಬಿಡೋಣ. ನೋಡಿ, ಟೋಟಲಾಗಿ ಬರೀ 18,556 ಅಷ್ಟೇ ಓಡಿರೋದು. ಅಷ್ಟಕ್ಕೇ ಚೈನ್ಸ್ ಪ್ಯಾಕೆಟ್ ಹೊರಟೋಗಿದೆ. ಅಂದರೆ ಅಷ್ಟಾಗಿ ಚೈನ್ಸ್ ಪ್ಯಾಕೆಟ್ ನಾನು ಮೇಂಟೈನ್ ಮಾಡ್ತಾಯಿಲ್ಲ. ಅಂದರೆ ಅವಾಗ ಆಯಿಲೆಲ್ಲ ಚೇಂಜ್ ಮಾಡಿಸ್ಬಿಟ್ಟು ಚೈನ್ನ ಟೈಟ್ ಮಾಡಿಸ್ಬೇಕಾಗಿರುತ್ತೆ.
ಬಟ್ ನಾನು ಚೇಂಜ್ ಮಾಡಿಸ್ತಾ ಇಲ್ವಲ್ಲ, ಅದರಿಂದಾಗಿ ಆದಷ್ಟು ಬೇಗ ಹೋಗಿದೆ ಅಂತ ಅನಿಸುತ್ತೆ. ಈ ಸಲ ಮೇಂಟೈನ್ ಮಾಡೋಣ, ನೋಡೋಣ. ನೆಕ್ಸ್ಟ್ ಹೋಗ್ಬಿಟ್ಟು 15 ದಿವಸಕ್ಕೆ ಅದನ್ನ ಟೈಟ್ ಮಾಡ್ಕೊಂಬನ್ನಿ ಅಂತ ಕೂಡ ಹೇಳಿದ್ದಾರೆ. ಅದನ್ನು ಹೋಗಿ ಟೈಟ್ ಮಾಡಿಸೋಣ. ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಷ್ಟ ಆಗಿದೆ ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.